ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಚನಾ ಟೆಕ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿ ನೆಟ್ ಐ ಡಿ ಪಾಸ್ವರ್ಡ್ ಹೇಗೆ ರೀಸೆಟ್ ಮಾಡೋದು ಅಂತ ಹೇಳಿ ನೋಡೋಣ. ನಾವು 2 ಮೆಥಡಲ್ಲಿ ಪಾಸ್ವರ್ಡ್ ರೀಸೆಟ್ ಮಾಡ್ಬೋದು. ಒಂದು ಟ್ಯಾಲಿ ವೆಬ್ಸೈಟಲ್ಲಿ ರೀಸೆಟ್ ಮಾಡ್ಬೋದು, ಇನ್ನೊಂದು ಟ್ಯಾಲಿಯಲ್ಲಿ ರೀಸೆಟ್ ಮಾಡ್ಬೋದು. ಕೆಲವೊಂದು ಸಲ ನಮ್ಮ ಟ್ಯಾಲಿ ಎಜುಕೇಷನ್ ಮೋಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಆವಾಗ ನಾವು ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಮಾಡ್ತೀವಿ. ಇನ್ ಕೇಸ್ ಅದು ಮಲ್ಟಿ ಯೂಸರ್ ಆಗಿತ್ತಂತ ಹೇಳಿದ್ರೆ ಸರ್ವರ್ ಸಿಸ್ಟಮ್ ಆಗಿದ್ರೆ ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಅಂತಾನೆ ಮಾಡ್ತೀವಿ. ಇನ್ ಕೇಸ್ ಅದು ಕ್ಲೈಂಟ್ ಸಿಸ್ಟಮ್ ಆಗಿದ್ರೆ ಯೂಸ್ ಲೈಸೆನ್ಸ್ ಫ್ರಮ್ ನೆಟ್ವರ್ಕ್ ಅಂತ ಹೇಳಿ ಮಾಡ್ತೀವಿ. ಕ್ಲೈಂಟ್ ಸಿಸ್ಟಮ್ ಅಲ್ಲಿ ಆಗಿದ್ರೆ ನಮಗೆ ಟ್ಯಾಲಿ ನೆಟ್ ಐ ಡಿ ಪಾಸ್ವರ್ಡ್ದು ನೆಸೆಸಿಟಿ ಇರೋದಿಲ್ಲ. ಸರ್ವರ್ ಸಿಸ್ಟಮ್ಮು ಅಥವಾ ಸಿಂಗಲ್ ಯೂಸರ್ ಆಗಿತ್ತು ಅಂದರೆ ಮಾತ್ರ ನಮಗೆ ಟ್ಯಾಲಿ ನೆಟ್ ಐ ಡಿ ಪಾಸ್ವರ್ಡ್ ಬೇಕಾಗುತ್ತೆ. ಸೊ ನಾನು ಇವಾಗ ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಟ್ಯಾಲಿ ನೆಟ್ ಐ ಡಿ ಹಾಕಿದ್ದೀನಿ. ಟ್ಯಾಲಿ ನೆಟ್ ಐ ಡಿ ಇಸ್ ನಥಿಂಗ್ ಬಟ್ ನಾವು ಟ್ಯಾಲಿ ತಗೊಳ್ಳುವಾಗ ಯಾವ ಮೇಲ್ ಐ ಡಿ ರಿಜಿಸ್ಟರ್ ಮಾಡಿರ್ತೀವಿ ಅದೇ ಟ್ಯಾಲಿ ನೆಟ್ ಐ ಡಿ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಗೊತ್ತಿಲ್ಲ, ರೈಟ್ ಸೈಡಲ್ಲಿ ರೀಸೆಟ್ ಪಾಸ್ವರ್ಡ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ಯಾಲಿ ನೆಟ್ ಐ ಡಿ ಎಂಟರ್ ಮಾಡಬೇಕಾಗತ್ತೆ. ಸೊ ಟ್ಯಾಲಿ ನೆಟ್ ಐ ಡಿ ಹಾಕಿ ಎಂಟರ್ ಮಾಡಿದ್ರೆ ನಮಗೆ ಒಂದು ಲಿಂಕ್ ಹೋಗಿರುತ್ತೆ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ. ಸೊ ನೋಡೋಣ ಮೇಲ್ಗೆ ಬಂದಿದೆಯಾ ಲಿಂಕ್ ಅಂತ ಹೇಳಿ. ಸೊ ನಾನಿಲ್ಲಿ ಟ್ಯಾಲಿ ನೆಟ್ ಅಂತ ಸರ್ಚ್ ಮಾಡ್ತೀನಿ. ಟ್ಯಾಲಿ ನೆಟ್ ನಾನೇನಕ್ಕೆ ಇಲ್ಲಿ ಟ್ಯಾಲಿ ನೆಟ್ ಅಂತ ಸರ್ಚ್ ಮಾಡಿದೆ ಅಂದರೆ ಕೆಲವೊಂದು ಸಲ ಇಲ್ಲಿ ನೋಡಿ ಇನ್ಬಾಕ್ಸಲ್ಲಿ ಪ್ರೈಮರಿಯಲ್ಲಿ ಇಲ್ಲ, ಈವನ್ ಪ್ರಮೋಷನ್ಸಲ್ಲೂ ಇಲ್ಲ, ಸೋಷಿಯಲಲ್ಲೂ ಇಲ್ಲ, ಅಪ್ಡೇಟ್ಸಲ್ಲಿ ಇದೆ. ಸೊ ನಾವು ಎಲ್ಲದರಲ್ಲೂ ಚೆಕ್ ಮಾಡಬೇಕಾಗತ್ತೆ. ಅದರ್ವೈಸ್ ನೀವು ಜಸ್ಟ್ ಟ್ಯಾಲಿ ನೆಟ್ ಅಂತ ಸರ್ಚ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಲಿಂಕ್ ಬಂದಿದೆ ಟ್ಯಾಲಿ ಕಡೆಯಿಂದ, ರೀಸೆಟ್ ಲಿಂಕ್, ಪಾಸ್ವರ್ಡ್ ರೀಸೆಟ್ ಲಿಂಕು. ಸೊ ನಾನು ಎಂಟರ್ ಮಾಡಿ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. ಸೊ ಚೇಂಜ್, ಓಕೆ. ನೆಕ್ಸ್ಟ್ ಇವಾಗ ಪಾಸ್ವರ್ಡ್ ರೀಸೆಟ್ ಆಗಿದೆ. ಇಲ್ಲಿ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ ನಾನು. ಎಂಟರ್ ಕೊಟ್ಟರೆ ರಿಯಾಕ್ಟಿವೇಟ್ ಆಗುತ್ತೆ. ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ನಾವು ಟ್ಯಾಲಿ ನೆಟ್ ಐ ಡಿ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಹೇಗಪ್ಪ ಅಂತ ಹೇಳಿದ್ರೆ, ನಾನಿವಾಗ ಕ್ರೋಮಲ್ಲಿ ಎನಿ ಬ್ರೌಸರ್ ನೀವು ಸರ್ಚ್ ಮಾಡ್ಬೋದು, tallysolutions.com. ನೆಕ್ಸ್ಟ್ ಇಲ್ಲಿ ಲಾಗಿನ್, ನಮ್ಮ ಟ್ಯಾಲಿ ನೆಟ್ ಐ ಡಿ ಹಾಕಬೇಕಾಗತ್ತೆ. ನಂದು rachanatex@gmail.com. ಸೊ ನನಗೀಗ ಪಾಸ್ವರ್ಡ್ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ರೀಸೆಟ್ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಟ್ಯಾಲಿ ನೆಟ್ ಐ ಡಿ ಹಾಕಿದ್ರೆ ಸೇಮ್ ಆಗಲೇ ಮಾಡಿದ್ವಲ್ಲ ಆ ಥರ ಒಂದು ಲಿಂಕ್ ನಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ ಹೋಗಿರುತ್ತೆ ಟ್ಯಾಲಿ ಕಡೆಯಿಂದ. ರೀಸೆಟ್ ಕೊಡ್ತಾ ಇದ್ದೀನಿ. ಬಂದಿದೆ ನೋಡಿ ಇವಾಗ. ಸೊ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ರೀಸೆಟ್ ಮಾಡ್ಕೋತಾ ಇದ್ದೀನಿ. ಮ್ಯಾಚ್ ಬರ್ತಾ ಇದೆ, 1 ಸೆಕೆಂಡ್. ಸೊ ಪಾಸ್ವರ್ಡ್ ಇವಾಗ ರೀಸೆಟ್ ಆಗಿದೆ. ನೆಕ್ಸ್ಟ್ ನಾನು ಅಗೇನ್ tallysolutions.com ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಲಾಗಿನ್, ನಮ್ಮ ಟ್ಯಾಲಿ ನೆಟ್ ಐ ಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಇವಾಗ ಲಾಗಿನ್ ಕೊಡ್ತೀನಿ, ಲಾಗಿನ್ ಆಗ್ತಾ ಇದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ನಾವು ಟ್ಯಾಲಿ ನೆಟ್ ಐ ಡಿ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇನ್ಫಾರ್ಮೇಟಿವ್ ಮತ್ತು ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಫರ್ದರ್ ಏನಾದರೂ ಡೌಟ್ಸು ಅಥವಾ ಏನಾದರೂ ಟ್ಯಾಲಿಯಲ್ಲಿ ರಿಕ್ವೈರ್ಮೆಂಟ್ಸ್ ಇದ್ದರೆ, ಲೈಕ್ ಟ್ಯಾಲಿ ಕ್ಲೌಡು, ಟ್ಯಾಲಿ ಮೊಬೈಲ್ ಆ್ಯಪು, ಹೊಸ ಟ್ಯಾಲಿ ಬೇಕಿದೆ, ಅಥವಾ ಟ್ಯಾಲಿ ರಿನ್ಯೂವಲ್ಲು, ಅಥವಾ ಏನಾದರೂ ಕಸ್ಟಮೈಸೇಷನ್ನು, ಏನೇ ರಿಕ್ವೈರ್ಮೆಂಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.